ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಹುಟ್ಟುವ ಸೂರ್ಯನು ತನ್ನ ಕೆಲಸ ಮಾಡ್ತಾ ಈ ದಿನ ಗಿರಿಜಾ ಏನ್ ಮಾಡ್ತಾಳೆ, ಈ ಲಂಕಾಧಿಪತಿ ಮಂಡೋದ್ರಿ ಏನ್ ಮಾಡ್ತಾರೆ ಅಂತ ಕಾಯ್ತಿದ್ದ ಅನ್ಸುತ್ತೆ. ವಿರಾಟ್ ಸರ್ ಎನ್ನುತ್ತಾ ರೂಮಿಗೆ ಬಂದು ಅವನನ್ನ ಹುಡುಕುವಾಗ ಆತ ಕಣ್ಣಿಗೆ ಕಾಣಿಸದೆ ಎಲ್ಗೋ ಹೋಗಿದ್ದ. ಈ ವಿರಾಟ್ ಸರ್ ಅಂತೂ ಒಂದ್ ಜಾಗದಲ್ಲಿ ಇರಲ್ಲ, ಎಲ್ಲಿಗೆ ಹೋದ್ರು ಅಂತ ಹೇಳಿ ಕೂಡ ಹೋಗಿಲ್ಲ. ಕಾಫಿ ತಗೊಂಡ್ ಬಾ ಅಂತ ಹೇಳಿದ್ದು ಯಾಕೆ ಮತ್ತೆ? ಹೋಗ್ಲಿ, ನಾವು ನಾಳೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳೋಕೇನ್ ಬಾಧೆ, ನಿನ್ನೆಯಿಂದ ಕೇಳ್ತಾ ಇದ್ದೀನಿ ಎಂದು ಗುಣಗುತ್ತಾ ನೋಡುವಾಗ ಗಾರ್ಡನ್ನಲ್ಲಿ ಕೂತಿದ್ದ. ವಿರಾಟ್ ಸರ್, ನೀವಿಲ್ಲಿದ್ದೀರಾ? ನಾನು ಆಗಿಂದ ಹುಡುಕ್ತಾ ಇದ್ದೀನಿ. ಹೂ ಅನ್ಬೇಕು ತಾನೆ ಎಂದು ಸಣ್ಣದಾಗಿ ಚಾಡಿ ಹೇಳ್ದ. ಕಾಫಿ ಹಿಡಿದು ಸಿರಿ ಬರುವಾಗ ಹೂ ಅನ್ನಕ್ಕೆ ನಾನೇನು ಮಾತು ಬರದ ಮೂಗನ ಎಂದು ಗೊಣಗಿದ. ಚಿಕ್ಕಿ ಎಂದು ಆಟವಾಡಿಸುವ ಹಾಗೆ ಓಡಿ ಬಂದಿದ್ಲು ಕ್ಯೂಟಿ. ಅವಳನ್ನ ನೋಡ್ತಾ, ನಿಂಗೆ ಲಾಲ ತಗೊಂಬತ್ತು ಎಂದು ಅವಳಿಗೆ ಆರ್ಲಿಕ್ಸ್ ಕೊಟ್ಟು ಅವಳ ಬಾಲ ಸ್ಕೂಬಿಗೆ, ಸಾರಿ ಸ್ಕೂಬಿ, ನಿಂಗೆ ಏನೂ ತಂದಿಲ್ಲ, ಇವ್ರಿಗೆ ಕಾಫಿ ಕೊಟ್ಟು ನಿಂಗೂ ಬಂದು ಹಾಲು ಕೊಡ್ತೀನಿ ಎಂದಳು. ಅದಕ್ಕೂ ಎಲ್ಲ ಅರ್ಥ ಆಯ್ತೋ ಏನೋ, ಬಾಲ ಆಡಿಸಿ ಪುಟ್ಟದಾಗಿ ಬೌ ಬೌ ಎಂದಿತ್ತು. ಹಾಗೆ ಗಂಡನ ಬಳಿ ಬಂದು, ಕಾಫಿ ತಗೊಳ್ಳಿ ಸರ್ ಎಂದಳು. ಏನೇ ಅದು ಲಾಲಾ ಎಂದ. ಹಾಲು ಎಂದಳು. ಅಚ್ಚ ಕನ್ನಡದಲ್ಲಿ ಹಾಲು ಅಂದೆ, ಅದ್ಯಾವುದೋ ಬೇಕಿಲ್ಲದ ಭಾಷೆಯಲ್ಲಿ ಲಾಲಾ ಅಂತ್ಯಲ್ಲೇ, ಹೋಗ್ಲಿ ಅದ್ಯಾವ ಭಾಷೆ ಎಂದ. ಅವನಿಗೆ ಈ ರೀತಿ ಪದಗಳು ಹೊಸತೋ ಏನೋ, ಅದು ಪುಟ್ಟ ಮಕ್ಕಳನ್ನ ಮಾತಾಡಿಸುವ ಶೈಲಿ. ನಿಮ್ಮ ಹಾಗೆ ಹೇ ಹಾಲು ಕುಡಿ, ಇಲ್ಲ ಅಂದ್ರೆ ನಾಳೆಯಿಂದ ಹಾಲ್ಗೆ ಕತ್ರಿ ಅಂತ ಹೇಳೋ ಶೈಲಿ ಅಲ್ಲ ಎಂದು ನಕ್ಕಳು. ಅವಳು ವಿರಾಜ್ನ ಇತ್ತೀಚೆಗೆ ಚೆನ್ನಾಗಿ ರೇಗಿಸೋದು ಕಲ್ತಿದ್ಲು ಅನ್ಸುತ್ತೆ. ಅವಳು ಅವನ ರೀತಿ ಹೇಳಿದ ಡೈಲಾಗ್ ಕೇಳಿ ಕ್ಯೂಟಿ ಕೂಡ ಕಿಲಕಿಲ ನಕ್ಕು, ಚಿಕ್ಕಿ ಚಿಕ್ಕು ಆದ್ರೆ ಹಾಗೆ ಹೇಳೋದು, ಕುಡಿ ಅಂದ್ರೆ ಕುಡಿ ಪಿಲ್ಲ ಪಿಸಾಚಿ, ಇಲ್ಲ ಅಂದ್ರೆ ನಿನ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಎತ್ಕೊಂಡು ಬಿಸಾಕ್ತೀನಿ ನೋಡು ಅಂತ ಜೋರು ಮಾಡ್ತಾರೆ ಎಂದು ಉಪ್ಪು ಖಾರ ಬೇರೆ ಹಾಕಿದ್ಲು ಪುಟಾಣಿ. ಎಲ್ಲ ಪಿಲ್ಲ ಪಿಶಾಚಿ, ನನ್ನ ಆಡ್ಕೊಳ್ತೀಯ ನೀನು? ಇರು ಇದ ನಿಂಗೆ. ಹೌದು, ನಿಮ್ಮಪ್ಪ ಬೆಪ್ಪ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದಾರಾ ಕುಟ್ಟುಮ್ಮ ಎಂದ. ಇಲ್ಲ ಚಿಕ್ಕು, ನೀವು ಹೇಳ್ಕೊಡ್ತೀರಾ ಎಂದಳು ನಾಲಿಗೆ ಈಚೆ ಚಾಚಿ. ಎಲ್ಲ ಪಿಸು, ನೀರಿಗೆ ದಬ್ಬಾಕ್ತೀನಿ, ನೀರೇ ಹೇಳ್ಕೊಡುತ್ತೆ ಬಾ ಎಂದು ಅವಳನ್ನು ಹಿಡಿಯಲು ಓಡಿದ. ಅವಳು ಹಾಲು ಅಲ್ಲೇ ಬಿಟ್ಟು ಚಿಕ್ಕು ಕೈಯಿಂದ ತಪ್ಪಿಸಿಕೊಳ್ಳಲು ಓಡಿದ್ಲು. ನಿನ್ಕೋ ಅಚ್ಚುಗುಟ್ಟು, ಸ್ವಿಮ್ ಮಾಡುವಂತೆ ಸ್ವಿಮ್ ಎಂದು ಅವನು ಮಗು ಸಮಕ್ಕೆ ಓಡುತ್ತಾ ಗೇಟ್ ತನಕ ಬಂದ್ಬಿಟ್ಟ. ಪುಟಾಣಿ ಗೇಟಿಂದ ಈಚೆ ಹೋಗೋಕೆ ಆಗದೆ ಬಿಳಿ ಬಿಳಿ ಕಣ್ಣು ಬಿಟ್ಟು ಎಳೆ ಹಲ್ಲುಗಳನ್ನು ಬಿಟ್ಟು ಹಿ ಹಿ ಎಂದು ನಗುತ್ತಾ, ಚಿಕ್ಕು ನೀವು ಕ್ಯಾಡ್ಬರಿಗಿಂತ ವೆರಿ ಸ್ವೀಟ್ ಚಿಕ್ಕು, ನನ್ನ ಬಿಸಾಕ್ಬೇಡಿ ಚಿಕ್ಕು, ಐ ಲವ್ ಯು ಚಿಕ್ಕು ಎಂದು ಐಸಿಡಲು ಶುರು ಮಾಡಿದ್ಲು. ಅವಳಂತೂ ಪಿಂಕ್ ಡಾಲ್ ರೀತಿಯೇ ಇದ್ದಳು. ಅದರಲ್ಲೂ ಮುದ್ದಾಗಿ ಹೇಳುವಾಗ ಅವನಿಗೂ ಅವಳನ್ನು ಮಾತಾಡಿಸುವ ಮನವಾಯಿತು. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ನನ್ನೇ ಆಡ್ಕೊಳ್ತೀಯ, ಈಗಲೇ ನಿನ್ನ ನೀರಿಗೆ ಎತ್ತು ಬಿಸಾಕಿ ಸ್ನಾನ ಮಾಡಿಸ್ತೀನಿ ನೋಡು ಎಂದು ಅಲ್ಲೇ ಇದ್ದ ಪೂಲಿಗೆ ಬಿಸಾಡುವ ಹಾಗೆ ಅವಳನ್ನು ಎತ್ತು ಬಿಸಾಕುವ ನಾಟಕ ಮಾಡಿ ಪುಟಾಣಿ ಸಾರಿ ಚಿಕ್ಕು ಎಂದು ಕೋಳಿಗೆ ಅಪ್ಪಿದಾಗ ಜೋರಾಗಿ ನಕ್ಕು, ಹೆಂಗೆ ನಾವು ಚಿಕ್ಕುಗೆ ನಿನ್ನಂಥ ಕಳ್ಳ ಬೆಕ್ಕಿನ ಬಗ್ಗೆ ಗೊತ್ತಿರಲ್ಲ ಅಂದ್ಕೊಂಡ ಕಾಡ್ ಪಾಪ ಎಂದು ತಮಾಷೆ ಮಾಡಿದ. ಆದರೆ ಅವಳು ಭಯಕ್ಕೆ ಗಳಗಳನೆ ಹತ್ತಿದ್ಲು. ಅಲ್ಲಿಗೆ ಓಡಿ ಬರುವ ಸಿರಿ, ಏನ್ ಸರ್ ನೀವು ಪುಟಾಣಿ ಮಗುನ ಅಳಿಸ್ಬಿಟ್ರಾ? ಭಯ ಬಿದ್ದರೆ ಮಕ್ಕಳಿಗೆ ಜ್ವರ ಬರುತ್ತೆ ಗೊತ್ತಾ ಎಂದಾಗ, ನಾನೇನು ಮಾಡಿಲ್ವೇ ಎಂದು ಏನೋ ಹೇಳಲು ನೋಡಿದ. ಸುಮ್ಮನಿರಿ ನೀವು, ಮಕ್ಕಳ ಜೊತೆಗೆ ಹೀಗ ಆಡೋದು, ಕೊಡಿ ಅವಳನ್ನು ಎಂದು ಅವಳನ್ನು ತಾನೇ ಎತ್ಕೊಂಡು, ಅಳ್ಬೇಡ ಕ್ಯೂಟಿ, ನಿನ್ನ ಅಳಿಸಿದ್ರ ಚಿಕ್ಕು, ಅವ್ರ ಜೊತೆಗೆ ಟೂ ಬಿಡೋಣ, ಟೂ 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 ಎಂದು ಸಿರಿ ಸಮಾಧಾನ ಮಾಡುವಾಗ, ಲೇ ಮಂಡೋದ್ರಿ, ನನ್ನ ತಮಾಷೆ ಕಾಣೆ ಮಾಡಿದ್ದು ಎಂದ. ಸುಮ್ಮನಿರಿ ಸರ್ ನೀವು, ಮಕ್ಕಳ ಜೊತೆಗೆ ತಮಾಷೆ ಮಾಡೋದು ಒಂದು ಕಲೆ, ನಿಮಗೆ ಆವಾಜ್ ಹಾಕಿ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡಿ ಅಭ್ಯಾಸ, ವಾಯ್ಸ್ ಇಳಿಸಿ ಮುದ್ದು ಮಾಡಿ ಅಭ್ಯಾಸ ಇಲ್ಲ ಎಂದು ಗದರಿ ಅವನ ಬಾಯಿ ಮುಚ್ಚಿದಾಗ, ಚಿಕ್ಕಿ ಸ್ಕೂಲ್ಗೆ ಟೈಮ್ ಆಯ್ತು ಎಂದಳು ಕ್ಯೂಟಿ. ಆಯ್ತು ಬಂಗಾರ, ಅಳ್ಬೇಡ ಎಂದು ಅವಳನ್ನು ಇಳಿಸಿ ಗಂಡನ ಕಡೆ ಹೋಗಿ, ಲಂಕಾಧಿಪತಿ ನೀವು ಹೀಗೆ ಮಾಡಿದ್ರೆ ಚೋಟ ರಾವಣ್ಣ ನಿಭಾಯಿಸಲ್ಲ ನೋಡಿ
ಎಂದು ಏನೋ ಹೇಳ್ತಾ ಇದ್ಲು. ಅಷ್ಟರಲ್ಲಿ ಸ್ವಲ್ಪ ದೂರ ಹೋಗಿ ಅಳು ನಿಲ್ಲಿಸಿ ಜೋರಾಗಿ ನಕ್ಕಳು ಪುಟಾಣಿ. ಅವಳ ಕಡೆ ಇಬ್ರು ನೋಡುವಾಗ, ಚಿಕ್ಕು ಹೆಂಗೆ ನೀವು ಎಲ್ರಿಗೂ ಬೈತೀರಾ, ಅದು ಚಿಕ್ಕಿ ಮುಂದೆ ಟಸ್ ಎಂದು ಅವನನ್ನ ಆಡ್ಕೊಂಡು ಓಡಿದ್ಲು. ಅವನು ಅವಳ ಮಾತು ಕೇಳಿ ಒಮ್ಮೆ ಸಿರಿ ಕಡೆ ಗುರಾಯಿಸಿದ. ಅವಳು ಯಾಕಾದ್ರೂ ಇವ್ರ ಮಧ್ಯೆ ಬಂದ್ನೋ ಎನ್ನುವಂತೆ ಮುಖ ಚಿಕ್ಕದು ಮಾಡಿ, ಅದು ವಿರಾಜ್ ಸರ್, ಪಾಪ ಮಗು ಅಂತ ಎನ್ನುತ್ತಾ ಹಿಂದೆ ಹಿಂದೆ ನಡೆದ್ಲು. ಪಾಪ ಮಗು ಅಂತ ಎನ್ನುತ್ತಾ ಅವಳನ್ನು ನುಂಗಾಕುವ ಹಾಗೆ ಮುಂದೆ ಮುಂದೆ ಬಂದ ಲಂಕಾಧಿಪತಿ. ಅದು ಏನು ಹಾಗೆಯೇ ಎಂದವಳು ಮರದ ಕಾಲಿಗೆ ಸೇರಿದ್ಲು. ತಕ್ಷಣ ಅವಳ ಬಳಿ ಬಾಗುವ ವಿರಾಜ್, ನಾನು ಹೀಗೆ ಮಾಡಿದ್ರೆ ಚೋಟ ರಾವಣ್ಣ ನಿಭಾಯಿಸಲು ಆಗಲ್ವಾ ಎನ್ನ. ಇಲ್ಲ, ಆರಾಮಾಗಿ ನಿಭಾಯಿಸ್ಬೋದು, ನೀವು ಸಕಲ ಕಲಾ ವಲ್ಲಭ ಎಂದಳು ಉಗುಳು ನುಂಗುತ್ತಾ. ಮಕ್ಕಳ ಜೊತೆಗೆ ತಮಾಷೆ ಮಾಡೋದು ಒಂದು ಕಲೆ ಅಂದ್ರಲ್ವಾ ಮಂಡೋದ್ರಿ ಎಂದ. ಅದು ನಿಮಗೆ ಹೇಳಿ ಮಾಡಿಸಿದ ಹಾಗಿದೆ ಅಲ್ವಾ ಸರ್ ಎಂದಳು. ವಾಯ್ಸ್ ಇಳಿಸಿ ಮುದ್ದು ಮಾಡಿ ಅಭ್ಯಾಸ ಇಲ್ಲ ಅಂತೇನೋ ಹೇಳಿದ ಹಾಗಿತ್ತು ಎಂದ ಮೆಲ್ಲಗೆ. ಏನೋ ಬಾಯ್ ತಪ್ಪು ಹೇಳಿದೆ, ಬಿಡಿ ಸರ್ ಎಂದಳು ನೆಲ ನೋಡ್ತಾ. ತಕ್ಷಣ ಅವಳನ್ನ ಮೆತ್ತಗೆ ಬಳಸಿ, ಹಾಗೆಲ್ಲ ಬಿಡುವೋನಲ್ಲ ಲಂಕಾಧಿಪತಿ ಅಂತ ಗೊತ್ತಿಲ್ವ ಮಂಡು ಎಂದು ಪಿಸುಗುಟ್ಟಿದ. ಸಾರಿ ಸರ್ ಎಂದಳು. ಸಾರಿ ಸರಿ ಹೋಗಲ್ಲ ಬಂಗಾರಿ ಎಂದ. ಮತ್ತೆ ಏನು ಮಾಡಬೇಕು ಸರ್ ಎಂದು ಕೇಳಿದ್ಲು. ಮುದ್ದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಮುದ್ದು ಎಂದ. ಬೇಡ ಪ್ಲೀಸ್ ಬಿಡಿ ಸರ್, ಯಾರಾದರೂ ನೋಡಿದ್ರೆ ಎಂದು ತೊದಲುವಾಗ, ನೋಡ್ಲಿ ಬಿಡು, ಅವ್ರಿಗೂ ಒಳ್ಳೆ ಶೋ ನೋಡಿದ ಖುಷಿ ಕೊಡುತ್ತೆ ಎಂದು ಮುಖದ ಬಳಿ ಬಾಗಿ, ಈಗ ಬೇಡ ಬಿಡು, ಹೇಗಿದ್ರು ನಾಳೆ ಹನಿಮೂನ್ನಲ್ಲಿ ಇರ್ತೀವಿ, ಆಗ ಡೆಮ್ಮೋ ತೋರಿಸು ಎಂದು ಬಿಟ್ಟ. ನೀವು ತುಂಬ ಕಾಡ್ತೀರಾ ಸರ್ ಎಂದು ಕೊಂಚ ದೂರ ಬಂದು ತಂಪಾದ ಗಾಳಿ ಸೇವಿಸುತ್ತಾ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಸರ್ ಎಂದಳು. ಹನಿಮೂನಿ ಕಣೆ, ಏನು ಕಿವಿಯಲ್ಲಿ ಹತ್ತಿ ಇಟ್ಕೊಂಡಿದ್ಯಾನೆ ಎಂದ. ಅಯ್ಯೋ ಹಾಗಲ್ಲ ಸರ್, ಹನಿಮೂನ್ಗೆ ಯಾವ ಪ್ಲೇಸ್ ಅಂತ ಹೇಳಿ ಎಂದಳು. ಪ್ಲೇಸ್ ಯಾವುದಾದ್ರೇನು ಬಂಗಾರಿ, ಕೆಲಸ ಮುಖ್ಯ ಅಲ್ವಾ ಎಂದು ಪೋಲಿ ಮಾತಾಡಿದಾಗ, ಪ್ಲೀಸ್ ಸರ್ ಹೇಳಿ ಎಂದು ಹಠ ಹಿಡಿದ್ಲು. ಆಗ ಅವರ ಗೇಟ್ ಮುಂದೆ ಬುಡುಬುಡುಕಿಯವರು ಬಂದರು. ಬುಡ್ಬುಡ್ಕಿಯವನು ಬಂದೊಡನೆ ಸಿರಿ ವಿರಾಜ್ ಅವನತ್ಲೆ ನೋಡಿದ್ರು. ಆತ ಗೇಟ್ ಹೊರಗೆ ನಿಂತು ಜೋರಾಗಿ ಮಾತು ಶುರು ಮಾಡಿದ. ಅವನು ಬರೋದಕ್ಕೆ ಕಾಯ್ತಿದ್ದ ಗಿರಿಜಾ ಟೆರೆಸ್ ಮೇಲೆ ನಿಂತು ಅವನನ್ನು ಕಂಡು ಏನೋ ಸಾಧಿಸಿದ ಖುಷಿಯಲ್ಲಿ ಕೆಳಗಡೆ ನಿಂತಿದ್ದ ಸಿರಿ ವಿರಾಜ್ ಕಡೆ ನೋಡಿದ್ರು. ಸಿರಿ ವಿರಾಜ್ ಕಡೆ ನೋಡಿ, ಹಾಲಕ್ಕಿ ಏನೋ ಹೇಳಿರಬೇಕು, ಅದಕ್ಕೆ ಇವರು ಬಂದಿರೋದು ಎಂದ್ಲು. ಅವನು, ವಾಟ್, ಇವರೆಲ್ಲ ಹಾಲಕ್ಕಿ ಭಾಷೆನ ಎಲ್ಲಿ ಕಲ್ತ್ಕೊಂಡು ಬಂದರು, ಅಡ್ರೆಸ್ ಕೇಳಬೇಕು, ಏನಂತೆ ಬಂಗಾರಿ ಎಂದು ಹಾಸ್ಯ ಮಾಡಿ ನಕ್ಕ. ಅಷ್ಟರಲ್ಲಿ ಬುಡುಬುಡುಕಿಯವನು ಮಾತುಗಳು ಸ್ಪಷ್ಟವಾಗಿ ಕೇಳಿಸಲು ಆರಂಭವಾಯಿತು. ಹಾಲಕ್ಕಿ ನುಡಿದೈತೆ, ಮುಂದೆ ಶುಭ ಕಾರ್ಯ ನಡೀತೈತೆ ಎಂದ. ಆ ಮಾತು ಕೇಳಿದ ಸಿರಿ ಮೊಗ ಅರಳಿದ್ರೆ ಮೇಲೆ ನಿಂತು ನೋಡ್ತಿದ್ದ ಗಿರಿಜಾ ಮುಖ ಆತಂಕದಿಂದ ಕೂಡಿತ್ತು. ಈ ಮನೆಯವರ ಮನಸ್ಸಲ್ಲಿರೋ ಕಲ್ಮಶವು ಓಡಿ ಮನಗಳ ಸಮ್ಮಿಲನವಾಗಲಿದೆ. ಸತ್ಯವು ಬಯಲಾಗಿ ಸುಳ್ಳಿಗೆ ಸಾವಾಗಿ ಮನೆಯಲ್ಲಿ ಹರುಷ ಮುಂಬರಲಿದೆ. ಸತ್ಯಕ್ಕೆ ಜಯವಾಗಲಿದೆ, ಸುಳ್ಳಿಗೆ ಕೊನೆಯಾಗಲಿದೆ. ಮನೆಯ ವಂಶೋದ್ಧಾರಕನ ಆಗಮನಕ್ಕೆ ಸಕಲ ಸಿದ್ಧತೆ ನಡೆಯಲಿದೆ. ಮನೆ ಮಗನ ನೋವಿಗೆ ಕೊನೆ ಬೀಳಲಿದೆ. ಹಾಲಕ್ಕಿ ನುಡಿದೈತೆ, ಒಳ್ಳೆಯದನ್ನೇ ನುಡಿದೈತೆ. ಮನೆಯವರಿಗೆ ರಾಯರ ಕೃಪೆಯುಂಟು ಎಂದು ಹಾಲಕ್ಕಿ ನುಡಿದೈತೆ ಎಂದು ಎಲ್ಲವೂ ಒಳ್ಳೆಯದನ್ನೇ ನುಡಿದು ಹೋದವನ ಮಾತುಗಳಿಗೆ ಸಿರಿ ಖುಷಿಯಿಂದ, ನೋಡಿದ್ರ ಸರ್, ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಬರೀ ಖುಷಿ ಸಡಗರ ಸಂಭ್ರಮವೇ ಅಂತೆ. ಹಾಲಕ್ಕಿ ಮಾತು ಸತ್ಯ ಆಯಿತು ಎಂದಳು. ಅವಳ ಖುಷಿ ಕಂಡು ತಾನು ಖುಷಿ ಪಡುವ ವಿರಾಜ್, ಬಂಗಾರಿ, ನನಗೆ ಇದರಲ್ಲಿ ನಂಬಿಕೆ ಇಲ್ಲ, ಬಟ್ ನಿಂಗೆ ಅವನ ಮಾತಿಂದ ಖುಷಿ ಆಯಿತು ಅಂದರೆ ನನಗೂ ಖುಷಿನೇ ಎಂದಾಗ ಅವನನ್ನು ಅಪ್ಪುವ ಸಿರಿಯ ಕಣ್ಣು ಮೆತ್ತಗೆ ಹೋಗಿತ್ತು ಟೆರೆಸ್ ಕಡೆಗೆ. ಈ ಬುಡುಬುಡುಕಿ ಅವನಿಗೆ ನಾನು ಏನು ಹೇಳಿದೆ, ಇವನು ಏನು ಹೇಳ್ದ, ಅವ್ರು ಹೊರಗಡೆ ಹೋಗಬಾರ್ದು, ಅವಳು ಅವನಿಂದ ದೂರ ಇರುವಂತೆ ಏನಾದರೂ ಕಣ್ಕ ಇರೋ ಹಾಗೆ ಹೇಳು ಅಂದರೆ ಇವನು ಏನು ಹೇಳ್ದ ಎಂದು ಚಿಂತೆ ಮಾಡ್ತಾ ಬೇಜಾರಲ್ಲಿ ಒಬ್ಬರನ್ನೊಬ್ಬರು ಅಪ್ಪಿದ್ದ ಸಿರಿ ವಿರಾಜ್ ಕಡೆಗೆ ನೋಡಿದ್ಲು ಗಿರಿಜಾ. ಆದರೆ ಅವಳನ್ನೇ ದುರ್ಗುಟ್ಟುವ ಸಿರಿ ಮತ್ತೆ ವಿರಾಜ್ ಕಡೆ ನಗುಮೊಗದಲ್ಲಿ ನೋಡ್ತಾ, ವಿರಾಜ್ ಸರ್, ನಾನು ಹೋಗಿ ಲಗೇಜ್ ಪ್ಯಾಕ್ ಮಾಡ್ತೀನಿ ಎಂದು ದೂರ ಸರಿದು ಮನೆಯೊಳಗೆ ಹೋದಳು. ಅವನು ಕೂಡ ತನ್ನ ಬೇರೆ ಕೆಲಸದಲ್ಲಿ ತೊಡಗಿದ. ಹಾಗಾದರೆ ಯಾಕೆ ಬುಡುಬುಡುಕಿಯವರು ಗಿರಿಜಾ ಹೇಳ್ಕೊಟ್ಟಂತೆ ಬಂದು ಏನು ಹೇಳ್ದೆ ಬರೀ ಶುಭವನ್ನೇ ನುಡಿದ್ರು? ಇದರಲ್ಲಿ ಸಿರಿ ಕೈವಾಡ ಏನಾದರೂ ಇದೆಯಾ? ಯಾವಾಗ ಗಿರಿಜಾ ಹಾಗೂ ಸಿರಿ ಎದುರು ಬದಿರು ನಿಂತು ಮಾತಾಡೋದು? ನೋಡೋಣ
ಮತ್ತೆ ಸಿಗುವ. ಸಾರಿ, ಕಡೆಯ ಎಪಿಸೋಡ್ ರಿಪೀಟೆಡ್ ಆಗಿತ್ತು, ನನಗೂ ಗೊತ್ತಿಲ್ಲ. ನಾನು ಸೇಮ್ ಟೈಮಿಂಗ್ಸ್ ಇದ್ದಿದ್ದು ನೋಡಿಬಿಟ್ಟು ಕೆಲಸದ ಒತ್ತಡದಲ್ಲಿ ಡಿಲೀಟ್ ಮಾಡಿಬಿಟ್ಟೆ. ನೀವೆಲ್ಲ ಎಷ್ಟು ಕಾದಿದ್ದು ಕಥೆನ ಕೇಳಬೇಕು ಅಂತ ಇದ್ರಿ ಅಂತ ನನಗೂ ಗೊತ್ತು. ತುಂಬ ಬೇಜಾರಾಗಿರುತ್ತೆ. ನಿಜವಾಗ್ಲೂ ಸಾರಿ, ನಾನು ಬೇಕು ಅಂತ ಮಾಡಿಲ್ಲ, ಟೆನ್ಷನಲ್ಲಿ ಮಾಡಿಬಿಟ್ಟಿದ್ದೀನಿ. ಈಗ ಮತ್ತೆ ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ನನಗೂ ಡಬಲ್ ವರ್ಕೆ, ನನಗೂ ಬೇಜಾರೇ, ಬಟ್ ಏನೂ ಮಾಡೋಕ್ಕಾಗಲ್ಲ, ಕೊಡಲೇಬೇಕು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.